ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಇಂದಿನ ಸೆಷನ್ ಅಲ್ಲಿ ನಾನು ಪಂಚಾಯತ್ ರಾಜ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಪಂಚಾಯತ್ ರಾಜ್ ಅಂತ ಅಂದಿದ ತಕ್ಷಣ ನಮಗೆ ಏನ್ ನೆನಪಾಗುತ್ತೆ? ಅಧಿಕಾರಗಳ ವಿಭಜನೆ ಹಾಗೂ ಆಡಳಿತದ ವಿಕೇಂದ್ರೀಕರಣ. ಯಾಕೆ ಬೇಕು ನಮ್ಗದು? ಯಾವಾಗ ಪವರ್ ಅನ್ನೋದು ಒಬ್ರು ಕೈಲೇ ಸೇರ್ಪಡೆ ಆಗುತ್ತೋ ಅವಾಗ ಏನಾಗುತ್ತೆ? ಸರ್ವಾಧಿಕಾರ ಆಗುತ್ತೆ, ಮೋನೋಪಲಿ ಆಗುತ್ತೆ, ಹೌದಲ್ವಾ? ಸೊ ಇದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಡಿಸೆಂಟ್ರಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದೇ ಪಂಚಾಯತ್ ರಾಜ್ ಆಗಿರುತ್ತೆ. ಹಾಗಾದ್ರೆ ಪಂಚಾಯತ್ ರಾಜ್ ಅನ್ನೋದು ನಿನ್ನೆ ಮೊನ್ನೆ ಬಂದಿರುವಂತ ಕಾನ್ಸೆಪ್ಟಾ? ಖಂಡಿತ ಇಲ್ಲ. ನಮ್ಮ ಏನ್ಷಿಯಂಟ್ ಹಿಸ್ಟ್ರಿಲಿ ಸಭಾ ಸಮಿತಿಯಿಂದ ಶುರುವಾದ ಈ ಪಂಚಾಯತ್ ರಾಜ್ ಪ್ರಸ್ತುತ ಇವಾಗ ಸಾಂವಿಧಾನಿಕ ಸ್ಥಾನಮಾನನ ಪಡ್ಕೊಂಡಿದೆ, ಹೌದಲ್ವಾ? ಸೊ ಏನ್ಷಿಯಂಟ್ ಹಿಸ್ಟ್ರಿಲಿ ಸಭಾ ಸಮಿತಿ ಇರ್ಬೋದು. ಅದಾಗಿದಾದ್ಮೇಲೆ ಚೋಳರ ಕಾಲದಲ್ಲಿ ಉತ್ತರ ಮೇರೂರು ಶಾಸನ ಸ್ಥಳೀಯ ಆಡಳಿತದ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡುತ್ತೆ. ಬ್ರಿಟಿಷ್ ಕಾಲಕ್ಕೆ ಬಂತು ಅಂದಾಗ ಲಾರ್ಡ್ ರಿಪ್ಪನ್ ಅವರು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತಾನೆ ಕರೆಸ್ಕೊಳ್ತಾರೆ. ಸೊ ಇಷ್ಟೆಲ್ಲ ಇತಿಹಾಸ ಇರೋ ಈ ಪಂಚಾಯತ್ ರಾಜ್ಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಬಹಳಷ್ಟು ಸಮಿತಿಗಳನ್ನ ನಾವು ನೇಮಕ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಬಲ್ವಂತ್ ರಾಯ್ ಮೆಹ್ತಾ ಸಮಿತಿ, ಹೌದಲ್ವಾ? ಲಾಸ್ಟ್ ಕೊನೆಗೆ ಬಂದಾಗ LM ಸಿಂಘ್ವಿ ಸಮಿತಿಯವರು ಏನ್ ಹೇಳ್ತಾರಪ್ಪ ಅಂತ ಅಂದ್ರೆ, ಈ ಪಂಚಾಯತ್ ರಾಜ್ ಸಿಸ್ಟಮ್ಗೆ ನಾವು ಸಾಂವಿಧಾನಿಕ ಸ್ಥಾನಮಾನನ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರ ಗಾಡ್ಗಿಲ್ ಸಮಿತಿಯವರು ಅದಕ್ಕೆ ಒಂದು ರೂಪುರೇಷೆನ ಸಿದ್ಧಪಡಿಸ್ತಾರೆ. ಆ ರೂಪುರೇಷೆ ಇಂದಿನ 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1992. ಇದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಹಾಗಾದ್ರೆ ಈ 73rd ಅಮೆಂಡ್ಮೆಂಟ್ ಆಕ್ಟ್ 1992 ಏನೆಲ್ಲ ಚೇಂಜಸ್ ನ ಮಾಡ್ತು ನಮ್ಮ ಸಂವಿಧಾನಕ್ಕೆ ಅಂತ ನೋಡೋಣ. ಸೊ ಫಸ್ಟ್ ನೋಡೋದಾದ್ರೆ ಇದು ನಮಗೆ 243 ಇಂದ 243 ಓ ಆರ್ಟಿಕಲ್ ನ ಆಡ್ ಆನ್ ಮಾಡುತ್ತೆ. ಇದು ಒಂದು, ಹೌದಲ್ಲ? ಅದ್ರ ಜೊತೆಗೆ 11ನೇ ಅನುಸೂಚಿನ ನಮ್ಮ ಸಂವಿಧಾನಕ್ಕೆ ಸೇರಿಸುತ್ತೆ. ಪಂಚಾಯತ್ ರಾಜ್ ಸಂಸ್ಥೆನ ನಾವಿಲ್ಲೆಲ್ಲ ನೋಡ್ಬೋದು. ಯಾವ ಪಾರ್ಟ್ ಅಲ್ಲಿ ಬರುತ್ತಪ್ಪ ಇದು ಅಂತ ಅಂದ್ರೆ 9ನೇ ಭಾಗದಲ್ಲಿ ಕಂಡು ಬರುತ್ತೆ. ಇಷ್ಟೆಲ್ಲ ಚೇಂಜಸ್ ನಾವು ಒಂದು ಕಾಯ್ದೆ ಬರ್ಬೇಕು ಅಂತ ಅಂದಾಗ ನಮ್ಮ ಸಂವಿಧಾನಕ್ಕೆ ಇಷ್ಟೆಲ್ಲ ಬದಲಾವಣೆನ ನಾವು ತರಬೇಕಾಗುತ್ತೆ. ಹಾಗಾದ್ರೆ ಈ 73rd ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ರಚನೆನ ನೋಡೋದಾದ್ರೆ ಯಾವ ತರ ಇದೆ ಇದು ನಮ್ಗೆಲ್ರಿಗೂ ಗೊತ್ತು, ಪ್ರಸ್ತುತ ಇರುವಂತದ್ದೇ, ಹೌದಲ್ವಾ? ಏನಿದೆ, ಯಾವ ಟೈರ್ ಸಿಸ್ಟಮ್ಸ್ ಇದೆ? ಟೋಟಲ್ ಆಗಿ 3 ಟೈರ್ ಸಿಸ್ಟಮ್ ನ ನಾವು ನೋಡ್ತಾ ಹೋಗ್ತೀವಿ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆನ ನಾವು ನೋಡ್ತೀವಿ. ಯಾವುದು? ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕ್ ಮಟ್ಟದಲ್ಲಿ ತಾಲೂಕ್ ಪಂಚಾಯಿತಿ, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ, ಹೌದಲ್ವಾ? ಇದೇ ರೀತಿ ಪಂಚಾಯತ್ ರಾಜ್ ಸಿಸ್ಟಮ್ ನ ಅಲ್ವಾ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಇವಾಗ. ಅಂಡ್ ಅದ್ರ ಜೊತೆಗೆ ಸೊ ಈಗ ಗ್ರಾಮ ಪಂಚಾಯಿತಿ ಅಂತ ಅಂದ್ರೆ ಎಷ್ಟು ಜನರಿಗೆ ಒಬ್ಬ ಪ್ರತಿನಿಧಿ ಇರ್ತಾನಪ್ಪ ಅಂತ ಅಂದ್ರೆ 400 ಜನರಿಗೆ ಒಬ್ಬ ಪ್ರತಿನಿಧಿ ಇರ್ತಾನೆ. ಹಾಗಾದ್ರೆ ತಾಲೂಕ್ ಪಂಚಾಯಿತಿಲಿ ಅಂತ ನೋಡಿದಾಗ ಇಲ್ಲಿ 10,000 ಜನರಿಗೆ ಒಬ್ಬ ಪ್ರತಿನಿಧಿ ಇರ್ತಾ ಹೋಗ್ತಾನೆ. ಜಿಲ್ಲಾ ಮಟ್ಟದಲ್ಲಿ 40,000 ಇರ್ತಾ ಹೋಗುತ್ತೆ. ಅಂದ್ರೆ 40,000 ಜನರಿಗೆ ಒಬ್ಬ ಪ್ರತಿನಿಧಿ ಇರ್ತಾನೆ. ಸೊ ಹಾಗಾದ್ರೆ ನಮ್ಮ ಗ್ರಾಮ ಪಂಚಾಯಿತಿಲಿ ನಾವು ನೋಡೋದಾದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಯಾರಿರ್ತಾರೆ? PDO ಇರ್ತಾರಲ್ವಾ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಹೌದಲ್ವಾ? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ. ಹಾಗಾದ್ರೆ ತಾಲೂಕ್ ಪಂಚಾಯತ್ ಅಲ್ಲೂ ಕೂಡ ಒಬ್ರು ಇರ್ಬೇಕಲ್ವಾ? ಯಾರದು? ಎಕ್ಸಿಕ್ಯೂಟಿವ್ ಆಫೀಸರ್, EO ಅಂತ ಹೇಳ್ತೀವಿ, ಕಾರ್ಯನಿರ್ವಾಹಕ ಅಧಿಕಾರಿ. ಜಿಲ್ಲಾ ಪಂಚಾಯತಿಲಿ CEO ಇರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಸೊ ಇಷ್ಟೆಲ್ಲ ರಚನೆನ ಹೊಂದಿರೋ ನಮ್ಮ ಪಂಚಾಯತ್ ರಾಜ್ ಇದು 28 ರಾಜ್ಯಗಳಲ್ಲೂ ಕೂಡ ಅಡಾಪ್ಟ್ ಆಗಿದೆಯಾ? ಖಂಡಿತ ಇಲ್ಲ. ಹಾಗಾದ್ರೆ ಯಾವ ಯಾವ ರಾಜ್ಯಗಳಲ್ಲಿ ಇದು ಅಡಾಪ್ಟ್ ಆಗಿಲ್ಲ ಮತ್ತೆ ಯಾಕೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪ್ರಸ್ತುತ ಎಷ್ಟು ರಾಜ್ಯಗಳಿದೆ ನಮ್ಮಲ್ಲಿ? 28 ರಾಜ್ಯಗಳಿದೆ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿದೆ, ಹೌದಲ್ವಾ? 28 ರಾಜ್ಯಗಳಲ್ಲಿ 22 ರಾಜ್ಯಗಳು ಮಾತ್ರ ಈ 3 ಟೈರ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದೆ. ಹಾಗಾದ್ರೆ ಯಾವ ರಾಜ್ಯಗಳು ಇದನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅದರಲ್ಲಿ 3 ಸ್ಟೇಟು 2 ಟೈರ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದೆ. ಯಾಕೆ ಅಂತ ಅಂದ್ರೆ 243B ಪ್ರಕಾರ ಯಾವ ರಾಜ್ಯದಲ್ಲಿ 20 ಲಕ್ಷಕ್ಕಿಂತ ಜನಸಂಖ್ಯೆ ಕಡಿಮೆ ಇರುತ್ತೋ ಅವರು ಮಧ್ಯಂತರ ಮಟ್ಟದ ಪಂಚಾಯತ್ ವ್ಯವಸ್ಥೆನ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇಲ್ಲ. ಸೊ ಹಾಗಾದ್ರೆ ಅದು ಯಾವ್ಯಾವ ರಾಜ್ಯಗಳು ಅನ್ನೋದನ್ನ ನೋಡೋಣ. ನೋಡಿ ಇಲ್ಲಿ ಗೋವಾ, ಸಿಕ್ಕಿಂ, ಮಣಿಪುರ. ಗೋವಾ, ಸಿಕ್ಕಿಂ, ಮಣಿಪುರದಲ್ಲಿ 20 ಲಕ್ಷಕ್ಕಿಂತ ಜನಸಂಖ್ಯೆ ಕಡಿಮೆ ಇದ್ದಾರೆ. ಸೊ ಆದ್ರಿಂದ ಇಲ್ಲಿ 2 ಟೈರ್ ಸಿಸ್ಟಮ್ ನ ನಾವು ನೋಡ್ತೀವಿ. ಸೊ ಅದ್ರ ಹೆಸರು ಏನಪ್ಪಾ ಅಂತ ಅಂದ್ರೆ ಗೋವಾದಲ್ಲಿ ವಿಲೇಜ್ ಮತ್ತು ಜಿಲ್ಲಾ ಪಂಚಾಯತ್,
ಸಿಕ್ಕಿಮಲ್ಲಿ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್, ಮಣಿಪುರದಲ್ಲಿ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಇವಾಗ 22 ರಾಜ್ಯಗಳು ಅಡಾಪ್ಟ್ ಮಾಡ್ಕೊಂಡಿದೆ. ಅದಾಗಿದಾದ್ಮೇಲೆ ಇವು 3 ರಾಜ್ಯಗಳಾಯ್ತು, ಹೌದಲ್ವಾ? ಹಾಗಾದ್ರೆ ಇನ್ನ 3 ಯಾವ ರಾಜ್ಯಗಳು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತ ನೋಡೋದಾದ್ರೆ 243M ಆರ್ಟಿಕಲ್ ಏನ್ ಹೇಳುತ್ತಪ್ಪ ಅಂತ ಅಂದ್ರೆ 243M ಆರ್ಟಿಕಲ್ ಬಂತು ಅಂದ್ರೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ವಯಿಸುವುದಿಲ್ಲ ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಏನದ್ರ ಅರ್ಥ? ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶ ಅಂತ ಅಂದ್ರೇನು? ವಿಧಿ 244 ಉಪವಿಧಿ 1 ಹಾಗೂ 244 ಉಪವಿಧಿ 2. 5ನೇ ಮತ್ತು 6ನೇ ಅನುಸೂಚಿ ಬಗ್ಗೆ ಕೇಳಿದಿರಾ ಅಲ್ವಾ? 5ನೇ ಅನುಸೂಚಿ ಬಂತು ಅಂದ್ರೆ ಅನುಸೂಚಿತ ಪ್ರದೇಶಕ್ಕೆ ಸಂಬಂಧಿಸಿದ ಶೆಡ್ಯೂಲ್ಡ್ ಏರಿಯಾಸ್ಗೆ ಸಂಬಂಧಪಟ್ಟಿದೆ. 6ನೇ ಅನುಸೂಚಿ ಬಂತು ಅಂದ್ರೆ ಬುಡಕಟ್ಟು ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. 5ನೇ ಅನುಸೂಚಿಲಿ ಒಟ್ಟಾರೆಯಾಗಿ 10 ರಾಜ್ಯಗಳನ್ನ ನೋಡ್ತೀವಿ ನಾವು, ಆದ್ರೆ 6ನೇ ಅನುಸೂಚಿಲಿ ಒಟ್ಟಾರೆಯಾಗಿ ನಾವು 4 ರಾಜ್ಯಗಳನ್ನ ನೋಡ್ತೀವಿ. ಓಕೆನಾ? ಇದನ್ನ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈ 4 ರಾಜ್ಯಗಳು ಯಾವ್ದಪ್ಪ ಅಂತ ಅಂದ್ರೆ ಅಸ್ಸಾಂ, ತ್ರಿಪುರ, ಮೇಘಾಲಯ ಹಾಗೂ ಮಿಜೋರಾಂ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಇರುವಂತಹ ಎಲ್ಲಾ ಸ್ಟೇಟ್ಸ್ಗಳಿಗೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ವಯಿಸೋದೇ ಇಲ್ವಾ? ಅನ್ವಯಿಸುತ್ತೆ. ಯಾವ್ಯಾವ್ದಕ್ಕೆ ಅಂತ ಅಂದ್ರೆ ಅಸ್ಸಾಂ ಹಾಗೆ ತ್ರಿಪುರಾಗೆ. ಅಸ್ಸಾಂ ಹಾಗೂ ತ್ರಿಪುರಾದಲ್ಲಿ ನಾವು ADCs ಗಳನ್ನ ನೋಡ್ತೀವಿ. ಏನಿದು ADCs ಅಂತ ಅಂದ್ರೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, ಜಿಲ್ಲಾ ಸ್ವಾಯತ್ತ ಮಂಡಳಿಗಳು. ಓಕೆನಾ? ಸೊ ಏನ್ ಕೆಲಸ ಮಾಡುತ್ತದು? ಅನುಸೂಚಿತ ಪ್ರದೇಶ, ಬುಡಕಟ್ಟು ಪ್ರದೇಶ ಅಂತ ಬಂತು ಅಂದಾಗ ಅಲ್ಲಿರೋ ಜನಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರದ್ದೇ ಆದ ಒಂದಷ್ಟು ಕಸ್ಟಮ್ಸ್ ಗಳಿರ್ತಾ ಹೋಗುತ್ತೆ. ಸೊ ಅದಕ್ಕೆ ಅಫೆಕ್ಟ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಪಂಚಾಯತ್ ರಾಜ್ ಸಿಸ್ಟಮ್ ನ ಅಲ್ಲಿ ಅಡಾಪ್ಟ್ ಮಾಡಿಲ್ಲ. ಓಕೆನಾ? ಅಸ್ಸಾಂ ಮತ್ತು ತ್ರಿಪುರಾದಲ್ಲಿ ಈ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಗಳು ವರ್ಕ್ ಆಗ್ತಿರತ್ತೆ. ಅದ್ರ ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಕೂಡ ಇದೆ. ಆದ್ರೆ ಈ ಮೇಘಾಲಯ ಮತ್ತೆ ಮಿಜೋರಾಂ, ಅದ್ರ ಜೊತೆಗೆ ನಾಗಾಲ್ಯಾಂಡ್, ಈ ರಾಜ್ಯಗಳಲ್ಲಿ ನಾವು ಪಂಚಾಯತ್ ರಾಜ್ ವ್ಯವಸ್ಥೆನ ನೋಡೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಅಸ್ಸಾಂ ಮತ್ತೆ ತ್ರಿಪುರಾ ಬಂತು ಅಂದಾಗ ಪಂಚಾಯತ್ ರಾಜ್ ವ್ಯವಸ್ಥೆನೂ ಕೂಡ ಇದೆ, ಅದ್ರ ಜೊತೆಗೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು ಕೂಡ ಇದೆ. ಆದ್ರೆ ಈ ಮೇಘಾಲಯ, ಮಿಜೋರಾಂ ಹಾಗೆ ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ಬರೀ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಗಳು ಮಾತ್ರ ಇದೆ. ಏನಾದ್ರೂ ಕೆಲಸ ಅಂತ ಅಂದ್ರೆ ಈ ಪಂಚಾಯತ್ ರಾಜ್ ಸಿಸ್ಟಮ್ ಏನ್ ಕೆಲಸ ಮಾಡ್ತಿದ್ಯೋ ಅದು ಅಲ್ಲಿ ಕೆಲಸ ಮಾಡ್ತಿರತ್ತೆ. ಓಕೆನಾ? ಸೊ ಹಾಗಾದ್ರೆ ಈ ನಾಗಾಲ್ಯಾಂಡ್ ಅಂತ ಬಂತು ಅಂದಾಗ ಇದು ಯಾವ ಆರ್ಟಿಕಲ್ ಅಂಡರ್ ಸ್ಪೆಷಲ್ ಪವರ್ ನ ತಗೊಂಡಿದ್ಯಪ್ಪ ಅಂದ್ರೆ 371A ಆರ್ಟಿಕಲ್ ಪ್ರಕಾರ ಇದಕ್ಕೆ ಸ್ಪೆಷಲ್ ಪ್ರಾವಿಷನ್ಸ್ ನ ನಾವು ಕೊಟ್ಟಿದೀವಿ. ಹಾಗಾದ್ರೆ ಈ 244(1) ಆರ್ಟಿಕಲ್ ಏನು? ಇಲ್ಲಿ ಟೋಟಲ್ ಆಗಿ 10 ಸ್ಟೇಟ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇದಕ್ಕೆ ಅಪ್ಲೈ ಆಗ್ಬಾರ್ದು ಅಂತ ಹೇಳ್ತಾರೆ, ಆದ್ರೆ ನೀವು ಖಂಡಿತ ಪೆಸಾ ಆಕ್ಟ್ ನ ಕೇಳಿರ್ತೀರಾ, ಹೌದಲ್ವಾ? ಏನ್ ಪೆಸಾ ಆಕ್ಟ್ ಅಂತ ಅಂದ್ರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ರೂರಲ್ ಏರಿಯಾಸ್, ಹೌದಲ್ವಾ? ನಮ್ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆಯೋ ಅದನ್ನ ಶೆಡ್ಯೂಲ್ಡ್ ಏರಿಯಾಸ್ಗೆ ಎಕ್ಸ್ಟೆನ್ಷನ್ ಮಾಡಿರುವಂತದ್ದು ಅಂತ ಅಂದ್ರೆ ಅನುಸೂಚಿತ ಪ್ರದೇಶಕ್ಕೆ ನಾವು ವಿಸ್ತರಣೆ ಮಾಡಿರುವಂತದ್ದೇ. ಆ ಕಾಯ್ದೆ ಯಾವ್ದಪ್ಪ ಅಂತ ಅಂದ್ರೆ ಅದು ಪೆಸಾ ಆಕ್ಟ್ ಆಗಿರುತ್ತೆ. ಓಕೆನಾ? ಇದನ್ನ ನಾವು ಯಾವಾಗ ಜಾರಿ ಮಾಡಿದೀವಿ? 24 ಡಿಸೆಂಬರ್ 1996ರಲ್ಲಿ ನಾವು ಇದನ್ನ ಜಾರಿ ಮಾಡಿದೀವಿ. ಸ್ಟಾರ್ಟಿಂಗ್ ಅಲ್ಲಿ 73rd ಅಮೆಂಡ್ಮೆಂಟ್ ಆಕ್ಟ್ ಬಂದಾಗ 1992ರಲ್ಲಿ ಈ 10 ರಾಜ್ಯಗಳಿಗೆ, ಯಾವ 10 ರಾಜ್ಯಗಳಂತ ಅಂದ್ರೆ ಇಲ್ಲಿ ಲಿಸ್ಟ್ ಆಗಿರುವಂತಹ 10 ರಾಜ್ಯಗಳಿಗೂ ಕೂಡ ಆ ಸ್ಪೆಷಲ್ ಏರಿಯಾಸ್ ಗಳೇನಿದೆ ಅಲ್ಲಿ ನಾವು ಪಂಚಾಯತ್ ರಾಜ್ ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಬಟ್ ಈ ಆಕ್ಟ್ ತಗೊಂಡ್ಬಂದು ಏನ್ ಮಾಡ್ತಾರೆ? ಪಂಚಾಯತ್ ರಾಜ್ ಸಿಸ್ಟಮ್ ನ ಅಡಾಪ್ಟ್ ಮಾಡಿಸ್ತಾರೆ. ಆದ್ರೆ ಅದ್ರಲ್ಲೂ ಕೂಡ ಕೆಲವೊಂದು, ಯಾವುದು ಜಾರ್ಖಂಡ್ ಇರ್ಬೋದು, ಒಡಿಶಾ ಇರ್ಬೋದು, ಇನ್ನೂ ಕೂಡ ಪಂಚಾಯತ್ ರಾಜ್ ಸಿಸ್ಟಮ್ ನ ಅಲ್ಲಿ ಅಡಾಪ್ಟ್ ಮಾಡಿಲ್ಲ. ಓಕೆನಾ? ಸೊ ಹಾಗಾದ್ರೆ ಅಲ್ಲಿ ಹೇಗೆ ಪಂಚಾಯತ್ ರಾಜ್ ಸಿಸ್ಟಮ್ ವರ್ಕ್ ಆಗುತ್ತೆ? ಇವಾಗ 22 ಸ್ಟೇಟ್ಸ್ ಏನ್ ಹೇಗೆ ಯೂನಿಫಾರ್ಮಿಟಿ ಆಗಿದ್ಯೋ ಅಂತ ಅಂದ್ರೆ 3 ಟೈರ್ ಇದೆಯಲ್ವಾ? ಗ್ರಾಮೀಣ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಅಂತ. ಇಲ್ಲೂ ಕೂಡ ಹಾಗೆ ಇದೆಯಾ? ಇಲ್ಲ. ಅಲ್ಲಿನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಹೇಗೆ ಬೇಕೋ ಅದನ್ನ ಮಾಡಿಫೈ ಮಾಡ್ಕೊಂಡಿದ್ದಾರೆ. ಅಲ್ಲಿ ಗ್ರಾಮ ಸಭಾ ತುಂಬಾ ಪವರ್ಫುಲ್ ಆಗಿರತ್ತೆ. ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳು ನಡಿಬೇಕು ಅಂತ ಅಂದಾಗ ಗ್ರಾಮ ಸಭಾದ ಒಪ್ಪಿಗೆ ಕಡ್ಡಾಯವಾಗಿರುತ್ತೆ. ಗ್ರಾಮ ಸಭಾದ ಒಪ್ಪಿಗೆ ಇಲ್ಲದೆ ಯಾವುದೇ
ಅಭಿವೃದ್ಧಿ ಕಾರ್ಯಗಳು ಕೂಡ ಅಲ್ಲಿ ನಡೆಯೋದಿಲ್ಲ. ಗ್ರಾಮ ಸಭಾ ತುಂಬಾ ಪವರ್ಫುಲ್ ಆಗಿರುತ್ತೆ ಎಲ್ಲಿ ಈ ಸ್ಟೇಟ್ಸ್ ಗಳಲ್ಲಿ. ಓಕೆನಾ? ಅಂಡ್ ಇದ್ರ ಜೊತೆಗೆ ಬರೀ ರಾಜ್ಯಗಳು ಮಾತ್ರ ಆಯ್ತು, ಹೌದಲ್ವಾ? ಕೇಂದ್ರಾಡಳಿತ ಪ್ರದೇಶದ ಬಗ್ಗೆನೂ ಕೂಡ ಮಾತಾಡ್ಬೇಕಲ್ವಾ? ಸೊ ಈ 73rd ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಯಾವ ವಿಧಿ ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಹೇಳುತ್ತಪ್ಪ ಅಂತ ಅಂದ್ರೆ ಅದು 243L. ಏನ್ ಹೇಳುತ್ತೆ ಇದು? ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದು ಕೇಂದ್ರಾಡಳಿತ ಪ್ರದೇಶಕ್ಕೂ ಕೂಡ ಅನ್ವಯ ಆಗತ್ತೆ ಅಂತ ಹೇಳುತ್ತೆ. ಆದ್ರೆ ಒಂದು ಎಕ್ಸೆಪ್ಷನ್ ಯಾವ್ದಪ್ಪ ಅಂತ ಅಂದ್ರೆ ಅದು ದೆಹಲಿ. ಒಟ್ಟಾರೆಯಾಗಿ ಎಷ್ಟು ಕೇಂದ್ರಾಡಳಿತ ಪ್ರದೇಶ ಇದೆ? 8 ಕೇಂದ್ರಾಡಳಿತ ಪ್ರದೇಶ ಇದೆ. ಅದರಲ್ಲಿ ದೆಹಲಿಯನ್ನ ಹೊರತುಪಡಿಸಿ ಉಳಿದೆಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ನಾವು ಪಂಚಾಯತ್ ರಾಜ್ ವ್ಯವಸ್ಥೆನ ನೋಡ್ಬೋದು. ದೆಹಲಿಲಿ ನಾವು ಅರ್ಬನ್ ಲೋಕಲ್ ಬಾಡೀಸ್ ನ ನೋಡ್ತೀವಿ, ಅಂತ ಅಂದ್ರೆ ನಗರ ಸ್ಥಳೀಯ ಸಂಸ್ಥೆಗಳನ್ನ ನೋಡ್ತೀವಿ, ಆದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ನ ನೋಡೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಹೀಗೆ ಹೋದ್ರೆ ಇಂಡಿವಿಜುವಲ್ ಆರ್ಟಿಕಲ್ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ್ದಿದೆ ಅಂತ ನೋಡೋಣ. 243 ಇಂದ ಶುರುವಾಗಿ 243A ಡೆಫಿನಿಷನ್ಸ್ ಹೇಳುತ್ತೆ. ಏನಿದು ಡೆಫಿನಿಷನ್ಸ್? ಏನ್ ಹಾಗಂದ್ರೆ ಅಂತ ನೋಡೋದಾದ್ರೆ ಪರಿಭಾಷೆಗಳು ಅಂತ ಅಂದ್ರೆ ಗ್ರಾಮ ಪಂಚಾಯತ್ ಅಂತ ಅಂದ್ರೆ ಏನು, ಜಿಲ್ಲಾ ಪಂಚಾಯತ್ ಅಂತ ಅಂದ್ರೇನು, ಅದರ ಟರ್ಮಿನಾಲಜೀಸ್ ಗಳಿರುತ್ತೆ ಗೊತ್ತಾ, ಅದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಏನ್ ಹೇಳ್ತಿದೆ? ಪಂಚಾಯಿತಿಗಳ ರಚನೆ. ಹೌದಲ್ವಾ? ಪಂಚಾಯಿತಿಗಳ ರಚನೆ ಯಾವ ತರ ಇದೆ ಇವಾಗ? ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೆ ಜಿಲ್ಲಾ ಪಂಚಾಯತ್, ಇದನ್ನ ನಾವು ರಚನೆ ಅಂತ ಹೇಳೋದು. ನೆಕ್ಸ್ಟ್ ಏನಿದೆ? ಸ್ಥಾನಗಳ ಮೀಸಲಾತಿ. 243D ಆರ್ಟಿಕಲ್. ಸ್ಥಾನಗಳ ಮೀಸಲಾತಿ ತುಂಬಾ ಇಂಪಾರ್ಟೆಂಟ್. ಯಾಕಂತ ಅಂದ್ರೆ ವಿಮೆನ್ಗೆ ಅಂತ ಅಂದ್ರೆ ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದೀವಿ? 33% ರಿಸರ್ವೇಶನ್ ಕೊಟ್ಟಿದೀವಿ. ಬಹಳಷ್ಟು ರಾಜ್ಯಗಳು 50% ಮೀಸಲಾತಿನ ಕೊಟ್ಟಿದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು. ಸುಮಾರು 20 ರಾಜ್ಯಗಳು 50% ಮೀಸಲಾತಿನ ಕೊಟ್ಟಿದೆ. ಅದ್ಯಾವ್ದ್ಯಾವ್ದು ಅಂತ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಹಾಗಾದ್ರೆ ಬರೀ ವಿಮೆನ್ ಮಾತ್ರ ರಿಸರ್ವೇಶನ್ ಇದೆಯಾ? ಖಂಡಿತ ಇಲ್ಲ. ವಿಮೆನ್ ಜೊತೆಗೆ ಟ್ರೈಬಲ್ ವಿಮೆನ್ಗೂ ಕೂಡ, ಬುಡಕಟ್ಟು ಮಹಿಳೆಯರಿಗೂ ಕೂಡ 33% ಇದೆ. ಅಂದ್ರೆ ಇದ್ರಲ್ಲೇ ಇನ್ಕ್ಲೂಡ್ ಆಗತ್ತೆ ನಿಮಗದು. ಅದ್ರಲ್ಲಿ ಅಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಏರಿಯಾ ಬಂತು ಅಂದಾಗ. ಅಂಡ್ ಅದ್ರ ಜೊತೆಗೆ SC/ST ಗಳಿಗೆ ಇವ್ರಿಗೆ ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಇದೆ? ಯೂಶುವಲ್ ಆಗಿ ನೀವು ಆಕ್ಚುಲಿ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದಾಗ ಏನಾಗುತ್ತೆ, ಒಂದ್ರಲ್ಲಿ 33% ಅಂತ ತೋರಿಸುತ್ತೆ, ಒಂದ್ರಲ್ಲಿ ರಾಜ್ಯ ಸರ್ಕಾರ ಡಿಸೈಡ್ ಮಾಡುತ್ತೆ ಅಂತ ತೋರಿಸುತ್ತೆ. ಯಾವಾಗ ಪಂಚಾಯತ್ ಚುನಾವಣೆಗಳಾಗುತ್ತೆ ಗೊತ್ತಾ, ಅವಾಗ ರಾಜ್ಯ ಸರ್ಕಾರ ಪಂಚಾಯತ್ಗಳಿಗೆ ನೋಟಿಫೈ ಮಾಡುತ್ತೆ ಆ ಪಾಪ್ಯುಲೇಷನ್ಗೆ ಎಷ್ಟು ಪರ್ಸೆಂಟ್ ರಿಸರ್ವೇಶನ್ ಕೊಡ್ಬೇಕು ಅಂತ. ಇಟ್ ಈಸ್ ನಾಟ್ ಪ್ರೀ ಡಿಟರ್ಮೈನ್ಡ್, ಮುಂಚೆನೆ ಸೂಚನೆ ಮಾಡಿರುವಂತದ್ದಲ್ಲ. ಈ ತರ ಅಂದ್ರೆ ವಿಮೆನ್ಗೆ ಈಗ 33% ಕೊಡ್ಬೇಕು ಅಂತ ಇದೆ ಗೊತ್ತಾ, ಆ ತರ SC/ST ಗಳಿಗೆ ಇಲ್ಲ. ಸೊ ಆಗ ಚುನಾವಣೆ ಮಾಡ್ಬೇಕಾದ್ರೆ ಎಷ್ಟು ಕೊಡಿ ಅಂತ ರಾಜ್ಯ ಸರ್ಕಾರ ಹೇಳ್ತಾರೋ ಅಷ್ಟನ್ನ ಇವರು ಕೊಡ್ತಾರೆ, ಬಟ್ ಕೊಡ್ಲೇಬೇಕು. ಓಕೆನಾ? SC/ST ಗಳಿಗೆ ರಿಸರ್ವೇಶನ್ ಇದ್ದೇ ಇದೆ. ನೆಕ್ಸ್ಟ್ 243E ಏನ್ ಹೇಳುತ್ತೆ? ಪಂಚಾಯಿತಿಗಳ ಅವಧಿ. ಹೌದಲ್ವಾ? ಎಷ್ಟು ವರ್ಷಕ್ಕೊಂದ್ಸತಿ ಪಂಚಾಯಿತಿ ಚುನಾವಣೆ ಮಾಡೋದು ನಾವು? 5 ವರ್ಷಕ್ಕೊಂದ್ಸತಿ ಚುನಾವಣೆ ಮಾಡ್ತೀವಿ. ಅಂಡ್ ಅದ್ರ ಜೊತೆಗೆ ಮುಂಚೆನೆ ಏನಾದ್ರು ವಿಸರ್ಜನೆ ಆಯ್ತು ಪಂಚಾಯತ್ ಅಂತ ಅಂದ್ರೆ, ಮುಂಚೆನೆ ಏನಾದ್ರು ಡಿಸಾಲ್ವ್ ಆಯ್ತು ಅಂತ ಅಂದ್ರೆ ವಿತಿನ್ 6 months ಅಲ್ಲಿ ನಾವು ಎಲೆಕ್ಷನ್ ನ ಮಾಡ್ಬೇಕಾಗತ್ತೆ. ಇನ್ನೊಮ್ಮೆ ಎಲೆಕ್ಷನ್ ನ ನಾವು ಕಂಡಕ್ಟ್ ಮಾಡ್ಬೇಕಾಗತ್ತೆ. ಇನ್ನೊಂದು ಸದಸ್ಯತ್ವಕ್ಕೆ ಅನರ್ಹತೆ ಅಂತ ಅಂದ್ರೆ ಅಲ್ಲಿ ಮೆಂಬರ್ಸ್ ಯಾರು ಆಗಿರ್ತಾರಲ್ವಾ ಅವ್ರಿಗೆ ಡಿಸ್ಕ್ವಾಲಿಫೈ ಯಾವ್ದು ಬೇಸ್ ನಾವು ಮಾಡ್ಬೋದು ಅನ್ನೋದನ್ನ ಈ ವಿಧಿ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಪಂಚಾಯಿತಿಗಳ ಅಧಿಕಾರಗಳು, ಪ್ರಾಧಿಕಾರಗಳು ಮತ್ತು ಜವಾಬ್ದಾರಿಗಳು ಅಂತ ಅಂದ್ರೆ 243G ಆರ್ಟಿಕಲ್ ಏನ್ ಹೇಳುತ್ತಪ್ಪ ಅಂತ ಅಂದ್ರೆ ಪಂಚಾಯತ್ ರಿಲೇಟೆಡ್ 29 ಸಬ್ಜೆಕ್ಟ್ಸ್ ಇದೆ ಗೊತ್ತಾ. ಪಂಚಾಯತ್ ಅಲ್ಲಿ 29 ವಿಷಯಗಳಿದೆ. ಅದ್ರ ಬಗ್ಗೆ ಹೇಳುತ್ತೆ ಯಾವ್ದಾದ್ರ ಮೇಲೆ ಪಂಚಾಯತ್ ಅಧಿಕಾರನ ಹೊಂದಿದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ 243H ಇವಾಗ ಪಂಚಾಯತ್ ಬಂತು ಅಂದ್ರೆ ಯಾವ್ದಾದ್ರ ಮೇಲೆ ತೆರಿಗೆನ ವಿಧಿಸ್ಬೋದು. ಇವಾಗ ನೀವು ಪಂಚಾಯತ್ ಅಲ್ಲೆಲ್ಲ ನೋಡೋದಾದ್ರೆ ಕಂದಾಯ ಹಾಕ್ಬೋದಾ, ಭೂ ಕಂದಾಯ ಹಾಕ್ಬೋದಾ, ಮನೆ ತೆರಿಗೆ ಎತ್ತಬೋದಾ, ಈ ತರದ್ರೆಲ್ಲಾನು ವಿಚಾರಗಳಿದೆ. ಸೊ ಅದ್ರ ಬಗ್ಗೆ 243H ವಿಧಿ ಹೇಳುತ್ತೆ. ನೆಕ್ಸ್ಟ್ 243I ಬಂತು ಅಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ಇವಾಗ ಪಂಚಾಯತ್ಗಳನ್ನ ನಡೆಸಬೇಕು ಅಂತ ಅಂದ್ರೆ ದುಡ್ಡು ಕೂಡ ಅಷ್ಟೇ ಮುಖ್ಯ ಆಗತ್ತಲ್ವಾ. ಸೊ ಪ್ರತಿ 5 ವರ್ಷಗಳಿಗೊಮ್ಮೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಹಣಕಾಸು ಆಯೋಗ ರಚನೆ ಆಗುತ್ತೆ. ಇದನ್ನ ಯಾರು ರಚನೆ ಮಾಡ್ತಾರಪ್ಪ ಅಂತ ಅಂದ್ರೆ ರಾಜ್ಯಪಾಲರು. ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯಪಾಲರು ರಾಜ್ಯ ಹಣಕಾಸು ಆಯೋಗನ ರಚನೆ ಮಾಡ್ತಾರೆ. ಇಲ್ಲಿವರೆಗೂ ಕೂಡ 5
ಹಣಕಾಸು ಆಯೋಗಗಳು ರಚನೆ ಆಗಿದೆ. ಇತ್ತೀಚೆಗೆ 2023ರಲ್ಲಿ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಹಣಕಾಸು ಆಯೋಗ ರಚನೆ ಆಗಿದೆ. ಸೊ ಪ್ರಸ್ತುತ ನಮಗೆ ಅಪ್ಲೈ ಆಗ್ತಿರೋದೇ, ಅದ್ರ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ 243 ಜೆ ವಿಧಿ, ಆಡಿಟ್ ಆಫ್ ಅಕೌಂಟ್ಸ್. ರೆಗ್ಯುಲರ್ ಆಗಿ ಲೆಕ್ಕಪತ್ರಗಳು ಆಡಿಟ್ ಆಗ್ಬೇಕು ಅನ್ನೋದನ್ನ ಈ ವಿಧಿ ಹೇಳುತ್ತೆ. ಓಕೆನಾ. ಇನ್ನೊಂದು 243 ಕೆ ವಿಧಿ, ಪಂಚಾಯಿತಿಗಳ ಚುನಾವಣೆ. ಹೌದಲ್ವಾ, ಎವ್ರಿ 5 years. ಅದು ನಿಮಗೆ ಟರ್ಮ್ ಹೇಳಿದ್ದು, ಅವಾಗ್ಲೇ ಹೇಳಿದ್ದು 5 ವರ್ಷ ಪಂಚಾಯಿತಿಗಳ ಅವಧಿ ಇರುತ್ತೆ ಅಂತ. ಚುನಾವಣೆ ನಡೆಸೋದು 5 ವರ್ಷಗಳಿಗೊಮ್ಮೆ ನಾವು ಚುನಾವಣೆನ ನಡೆಸ್ತೀವಿ. ಅದಕ್ಕೆ ಅಂತಾನೆ ರಾಜ್ಯ ಚುನಾವಣಾ ಆಯೋಗಗಳಿದೆ. ರಾಜ್ಯ ಹಣಕಾಸು ಆಯೋಗ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ಓಕೆನಾ, ಯಾವುದು ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ಅರ್ಬನ್ ಲೋಕಲ್ ಬಾಡೀಸ್, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಏನ್ ಮಾಡುತ್ತೆ, ಅಮೌಂಟ್ ನ ಡಿವೈಡ್ ಮಾಡುತ್ತೆ. ಹೌದಲ್ವಾ, ಅಂದ್ರೆ ತೆರಿಗೆನ ಹಂಚಿಕೆ ಮಾಡುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಹೌದಲ್ವಾ. ಅದ್ರ ಜೊತೆಗೆ ರಾಜ್ಯ ಚುನಾವಣಾ ಆಯೋಗನೂ ಅಷ್ಟೇನೆ ಪಂಚಾಯತ್ ರಾಜ್ ಹಾಗೂ ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ ಅವುಗಳಿಗೆ ಚುನಾವಣೆನ ನಡೆಸುತ್ತೆ. ಓಕೆನಾ. ಇವ್ರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತ ಅಂದ್ರೆ ರಾಜ್ಯಪಾಲರೇ ನೇಮಕ ಮಾಡ್ತಾರೆ. ಇವ್ರ ಗ್ರೌಂಡ್ಸ್ ಆಫ್ ರಿಮೂವಲ್, ಪದಚ್ಯುತಿನ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ರೆ ಹೈಕೋರ್ಟ್ ಜಡ್ಜ್ ನ ಹೇಗೆ ರಿಮೂವ್ ಮಾಡ್ತಾರೋ ಅದೇ ರೀತಿ ರಾಜ್ಯ ಚುನಾವಣಾ ಆಯುಕ್ತರನ್ನು ಕೂಡ ತೆಗೆದು ಹಾಕ್ತಾರೆ, ಅಂದ್ರೆ ಪದಚ್ಯುತಿಗೊಳಿಸಬಹುದು. ಓಕೆನಾ. 243 ಎಲ್ಲಿ ಏನ್ ಹೇಳುತ್ತೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ವಿಧಿ ಅನ್ವಯ ಆಗುವಂತದ್ದು. ಹೌದಲ್ವಾ, ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. 243 ಎಂ ಬಗ್ಗೆನೂ ಕೂಡ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳಿದೀನಿ. 243 ಎನ್ ಬಂತು ಅಂತ ಅಂದಾಗ 1992 ಆಕ್ಟ್ ತಗೋಬರೋಕ್ಕಿಂತ ಮುಂಚೆ ಯಾವ್ಯಾವ ರಾಜ್ಯಗಳಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಲ್ರೆಡಿ ಪಂಚಾಯತ್ ರಾಜ್ ಸಿಸ್ಟಮ್ ಕಂಟಿನ್ಯೂಷನ್ ಅಲ್ಲಿ ಇತ್ತು ಅಂತ ಅಂದ್ರೆ ಅಸ್ತಿತ್ವದಲ್ಲಿತ್ತು, ಅದು ಏನ್ ಮಾಡ್ಬೇಕಂತಂದ್ರೆ ಆಸ್ ಪರ್ 73rd ಅಮೆಂಡ್ಮೆಂಟ್ ಆಕ್ಟ್ 1992 ಪ್ರಕಾರ ನೀವು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡಿಫೈ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಬೇಕು ಅನ್ನೋ ವಿಧಿ ಯಾವ್ದು ತಿಳಿಸ್ಕೊಡೋದಂತ ಅಂದ್ರೆ ಅದು 243 ಎನ್. ಇನ್ನೊಂದು 243 ಓ ಏನ್ ಹೇಳುತ್ತೆ, 243 ಓ ಚುನಾವಣೆಗಳಲ್ಲಾಗಿರ್ಬೋದು ಅಥವಾ ಗಡಿ ನಿರ್ಧಾರಣೆ ಮಾಡ್ತಾರೆ ಗೊತ್ತಾ, ಅಂದ್ರೆ ಇವಾಗ ಯಾವ ಗ್ರಾಮ ಎಷ್ಟೆಷ್ಟು ಏರಿಯಾ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಗೊತ್ತಾ, ಅದನ್ನು ಡಿಸೈಡ್ ಮಾಡೋರು ರಾಜ್ಯ ಚುನಾವಣಾ ಆಯೋಗನೇನೆ. ಅಂತಂದ್ರೆ ಯಾವ ಗ್ರಾಮ ಎಷ್ಟೆಷ್ಟು ಬರ್ಬೇಕು, ಯಾವ್ದು ಅಂಡರ್ ಬರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಕೂಡ, ಮತ್ತೆ ವೋಟರ್ ಲಿಸ್ಟ್ ರೆಡಿ ಮಾಡೋದು, ಇದೆಲ್ಲ ರಾಜ್ಯ ಚುನಾವಣಾ ಆಯೋಗದ ಕೆಲಸ. ಅದನ್ನ ಅಂತಂದ್ರೆ ಗಡಿ ನಿರ್ಧಾರಣೆ ರಿಲೇಟೆಡ್ ಇರಬಹುದು ಅಥವಾ ಚುನಾವಣೆಯಲ್ಲಿ ಯಾವುದೇ ಕೋರ್ಟು ಮಧ್ಯಪ್ರವೇಶ ಮಾಡೋ ಹಾಗಿಲ್ಲ. ಅನ್ಲೆಸ್ ಈಗ ನೀವು ಚುನಾವಣೆ ಮಾಡಿದೀರಾ, ಅದ್ರಲ್ಲೇನೋ ಅದು ಫಲಿತಾಂಶ ಬಂದಿದೆ, ಅದ್ರಲ್ಲಿ ನಿಮಗೆ ಗೊತ್ತಾಗ್ತದೆ ಏನೋ ಮೋಸ ನಡೆದಿದೆ ಅಂತ, ಸೊ ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಕೋರ್ಟಿಗೆ ಹೋಗಬಹುದು. ಅವಾಗ ಅವಕಾಶ ಇದೆ. ಯಾವಾಗ ನೀವು ಚುನಾವಣೆ ನಡೆಸಿ ಫಲಿತಾಂಶ ಬಂದು ಆಮೇಲೆ ಹೋಗ್ಬೋದು, ಮುಂಚೆನೆ ಹೋಗೋ ಹಾಗಿಲ್ಲ. ಓಕೆನಾ. ಸೊ ನ್ಯಾಯಾಲಯಗಳ ಮಧ್ಯ ಪ್ರವೇಶಿಸುವಿಕೆ ಇದ್ರಲ್ಲಿ ಇಲ್ಲ. ಸೊ ಇದಿಷ್ಟು ಏನಾಗತ್ತೆ ನಿಮಗೆ ಪಂಚಾಯತ್ ರಾಜ್ ಅಲ್ಲಿ ಒಂದು ಪಾರ್ಟ್ ಯಾವುದು 73rd ಅಮೆಂಡ್ಮೆಂಟ್ ಆಕ್ಟ್ 1992 ಆಗಿರತ್ತೆ. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.